ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀ ಕೃಷ್ಣಂ ವಂದೇ ಜಗದ್ಗುರುಂ. ಅವನು ಎಷ್ಟು ಸುಂದರವಾಗಿ ನಮ್ಮ ಕಣ್ಣಿನ ಆಪರೇಷನ್ ಮಾಡ್ತಾ ಇದ್ದಾನೆ, ಹೊಸ ದೃಷ್ಟಿಯನ್ನ ಕೊಡ್ತಾ ಇದ್ದಾನಪ್ಪ ಅಂತ ಅಂದ್ರೆ ನಮಗೆ ಈ ಜಗತ್ತಿನ ಅಥವಾ ಈ ಐಹಿಕ ಜೀವನದ ಯಾವುದೇ ರೀತಿಯಾದಂತಹ ಗೊಂದಲಗಳು ಇರದ ಹಾಗೆ ನಮ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಇದೇ ನಿನ್ನ ಜೀವನ, ನೀನ್ ಹೀಗೆ ಇರ್ಬೇಕು, ಇದೇ ನಿನ್ನ ಕರ್ಮ, ಇದೇ ನಿನ್ನ ಕರ್ತವ್ಯ, ಹಾಗೂ ಭಗವಂತನನ್ನ ಸೇರೋದು ಹೇಗೆ, ಈ ರೀತಿ ಎಳೆ ಎಳೆಯಾಗಿ ಭಗವಂತ ಹೇಳ್ಕೊಡ್ತಾ ಬರ್ತಾನೆ. ಅದಕ್ಕಿಂತ ಹೆಚ್ಚಾಗಿ ಉಳಿದ ಈ 3 ಶ್ಲೋಕದಲ್ಲಿ 2 ಶ್ಲೋಕಗಳು ತುಂಬಾ ಪ್ರಮುಖ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ನಾವು ಭಗವಂತನನ್ನ ಇನ್ನಷ್ಟು ಹತ್ತಿರ ಆಗೋದು ಹೇಗೆ, ಹಾಗೆ ಈ 3 ಶ್ಲೋಕಗಳಲ್ಲಿ ಭಗವಂತ ಇನ್ನೂ ಅವನಿಗೆ ಹತ್ತಿರವಾಗ್ತಾ ನಾವು ಮೋಕ್ಷವನ್ನ ಪಡೆಯೋದು ಹೇಗೆ ಅನ್ನುವ ಮಾರ್ಗವನ್ನ ಹೇಳ್ತಾ ಹೋಗ್ತಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಭಗವಂತನಿಗೆ ಶರಣಾಗೋದು ಹೇಗಪ್ಪ ಅಂತ ಅಂದ್ರೆ, ನನ್ನೊಳಗೆ ದೇವ್ರಿದ್ದಾನೆ ಅಂದ್ರೆ ಭಗವಂತ ಅಂದ್ರೆ ಇನ್ನೆಲ್ಲೋ ಇಲ್ಲ, ಯಾವ್ದೋ ಒಂದು ದೇವಸ್ಥಾನದಲ್ಲೋ, ಯಾವ್ದೋ ಒಂದು ಇನ್ನೆಲ್ಲೋ ಮತ್ತೊಂದು ಇನ್ನೂ ಇಲ್ಲ, ನನ್ನೊಳಗ್ ಭಗವಂತ ಇದ್ದಾನೆ. ಹಾಗೆ ಅವನ ಹಿಡಿತದಲ್ಲಿ ನಾನಿದ್ದೀನಿ ಅಲ್ವಾ. ಅಂದ್ರೆ ನನ್ನೊಳಗ್ ಭಗವಂತ ಇದ್ದಾನೆ, ನನ್ನ ಸಂಪೂರ್ಣ ರಕ್ಷಕ ಅವನು ಅಂತ ನನ್ನ ಮನಸ್ಸು ಯಾವಾಗ ತಿಳಿತಾ ಬರುತ್ತೆ, ಆಗ ನಾನು ಅವನಿಗೆ ಸಂಪೂರ್ಣ ನನ್ನ ಕೈಲಿ ಎಷ್ಟು ಶರಣಾಗೋದಿಕ್ಕೆ ಸಾಧ್ಯವೋ ಅಷ್ಟೂ ನಾವು ಶರಣಾಗ್ತಾ ಹೋಗ್ತೀವಿ. ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾನೆ ಭಗವಂತ. ಯಥಾ ಹೇಗೆ, ಸರ್ವಗತಂ ಸರ್ವವ್ಯಾಪಿಯಾದ, ಸೂಕ್ಷ್ಮ್ಯಾತ್ ಅಂದ್ರೆ ಸೂಕ್ಷ್ಮವಾಗಿರುವುದರಿಂದ, ಆಕಾಶಂ ಆಕಾಶವು ನ ಉಪಲಿಪ್ಯತೆ ಮಿಶ್ರವಾಗುವುದಿಲ್ಲವೋ, ಸರ್ವತ ಎಲ್ಲಾ ಕಡೆಯಲ್ಲಿ, ಅವಸ್ಥಿತ ನೆಲೆಸಿದ, ದೇಹೆ ದೇಹದಲ್ಲಿ, ಯಥಾ ಹಾಗೆಯೇ, ಆತ್ಮ ಆತ್ಮವು ನ ಉಪಲಿಪ್ಯತೆ ಮಿಶ್ರ ಆಗೋದಿಲ್ಲ. ಅಂದ್ರೆ ನಾವು ಯಾವಾಗ್ಲೂ ತಿಳ್ಕೊಳ್ತೀವಿ, ಕೆಸರಿನಲ್ಲಿ ಮುಳುಗಿದವನಿಗೆ ಕೆಸರು ಅಂಟೇ ಅಂಟುತ್ತೆ ಅಲ್ವಾ. ಅದಕ್ಕೇನೆ ನಾವೇನಾದ್ರೂ ಮಾತಾಡ್ಬೇಕಾದ್ರೆ ಏನಂತೀವಿ ಅಂದ್ರೆ ಯೂಶಲಿ ಸಾಮಾನ್ಯವಾಗಿ, ಕೆಸರ ಮೇಲೆ ಯಾಕಪ್ಪ ಕಲ್ಲು ಹಾಕ್ಬೇಕು, ಯಾಕೆ ಕೆಸರಿಗೆ ಯಾಕೆ ಕಲ್ಲು ಹಾಕ್ಬೇಕು ಅಂತ ಹೇಳ್ತೀವಿ. ಅಂದ್ರೆ ಕೆಸರು ಕಲ್ಲು ಹಾಕಿದ್ರೆ ಆಬ್ವಿಯಸ್ಲಿ ಆ ಕೆಸರು ನಮಗ್ ಸಿಡಿಯುತ್ತೆ, ನನಗದು ನಾನು ಕೆಸರಲ್ಲಿ ಇದಾಗೋಗ್ಬಿಡುತ್ತೆ ಅಂತ. ಆದ್ರೆ ಭಗವಂತ ಹೇಗಪ್ಪ ಅಂತ ಅಂದ್ರೆ ಅವನು ಯಾವುದಕ್ಕೂ ಅಂಟೋದಿಲ್ಲ. ಈಗ ಉದಾಹರಣೆ, ನಮ್ಮ ದೇಹ ಏನಿದೆ, ಇದು ಕೆಸರಿನಲ್ಲಿ ಮುಳುಗಿ ಎದ್ದಾಗ ನಮ್ಮ ದೇಹವು ಕೆಸರಾಗ್ತಾ ಹೋಗುತ್ತೆ, ಅದೇ ಗಂಧದಲ್ಲಿ ಮುಳುಗಿ ಎದ್ದಾಗ ಗಂಧವಾಗ್ತಾ ಹೋಗುತ್ತೆ, ಅದೇ ನೀರಿನಲ್ಲಿ ಮುಳುಗಿ ಎದ್ದಾಗ ಶುಭ್ರವಾಗ್ತಾ ಹೋಗುತ್ತೆ. ಆದ್ರೆ ಭಗವಂತ ಈ ದೇಹದಲ್ಲೇ ಮುಳುಗಿದ್ದರೂ ಸಹ, ಅಂದ್ರೆ ಈ ದೇಹದಲ್ಲೇ ಇದ್ದರೂ ಸಹ ಅವನಿಗೆ ಯಾವುದೂ ಅಂಟೋದಿಲ್ಲ. ಇದನ್ನ ನಾವು ಮುಂಚೆನೂ ತಿಳ್ಕೊಂಡ್ಬಿಟ್ಟಿದೀವಿ. ಅವನಿಗೆ ಯಾವುದೇ ದೋಷ ಆಗ್ಲಿ ಅಥವಾ ಪುಣ್ಯ ಆಗ್ಲಿ ಪಾಪ ಆಗ್ಲಿ ಏನೂ ಅಂಟೋದಿಲ್ಲ. ಯಾಕೆ ಅಂಟೋದಿಲ್ಲ ಅನ್ನೋದಕ್ಕೆ ಇಲ್ಲಿ ಸುಂದರವಾದ ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಆಕಾಶದ ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಆಕಾಶಂ ನೋ ಉಪಲಿಪ್ಯತೆ ಅಂದ್ರೆ ದೇವ್ರು ಹೇಗಿದ್ದಾನಪ್ಪ ಅಂದ್ರೆ ಆಕಾಶದ ಹಾಗಿದ್ದಾನಂತ. ಆಕಾಶದ ಹಾಗೆ ಹೇಗಿದ್ದಾನೆ, ಈಗ ಉದಾಹರಣೆ, ಒಂದು ಆಕಾಶ ಅಂದ್ರೆ ನಾವೀಗ ಇಲ್ಲಿ ಗಾಳಿ ಅಂತಾನೆ ತಿಳ್ಕೊಳ್ಳೋಣ. ಆಕಾಶ ಎಲ್ಲಾ ಕಡೆ ಇದೆ ಅಲ್ವಾ, ಅಂದ್ರೆ ಆಕಾಶ ಇಲ್ದೇ ಇರೋ ಜಾಗನೇ ಇಲ್ಲ. ಅದೇ ರೀತಿ ಈ ಆಕಾಶ ನೀರು, ಮಣ್ಣು, ಹೊಲಸು ಅಥವಾ ಬೇರೆ ಏನೋ ಯಾವುದನ್ನ ಬೇಕಾದ್ರೂ ಪ್ರವೇಶಿಸ್ಲಿ, ಆದ್ರೆ ಅದು ಯಾವುದರೊಂದಿಗೂ ಸಹ ಬೆರೆಯೋದಿಲ್ಲ. ಅದೇ ರೀತಿ ಆಕಾಶಕ್ಕೆ ಹೇಗೆ ಯಾವುದೂ ಸಹ ಅಂಟೋದಿಲ್ವೋ, ಅಥವಾ ಕೆಸರಿನಲ್ಲಿ ಹುಟ್ಟಿದ ಕಮಲ ಕೆಸರಿನಲ್ಲೇ ಇದ್ರೂ ಅದು ಕೆಸರನ್ನ ಅಂಟಿಕೊಳ್ಳದೆ ಹೇಗಿರುತ್ತೋ, ಹಾಗೆ ಭಗವಂತನೂ ಸಹ ಯಾವುದಕ್ಕೂ ಸಹ ಅಂಟಿಕೊಳ್ಳೋದಿಲ್ಲ. ಅಂದ್ರೆ ನಮ್ಮ ದೇಹದಲ್ಲಿ ನೆಲೆಸಿರುವ ಆತ ಸೂಕ್ಷ್ಮ ಸ್ವರೂಪದಲ್ಲಿ ಇರ್ತಾನೆ, ಹಾಗೂ ಈ ಸೂಕ್ಷ್ಮ ಶರೀರ ಅಂದ್ರೆ ಈ ದೇಹದಿಂದ ಆ ಸೂಕ್ಷ್ಮ ರೂಪದಲ್ಲಿ ಇರುವಂತಹ ಭಗವಂತ ಹೊರಟು ಹೋದ್ರೂ ಸಹ ಈ ದೇಹ ಇಲ್ಲೇ ಇರುತ್ತೆ, ಇದು ಮತ್ತೆ ಪಂಚಭೂತಗಳಲ್ಲಿ ಲೀನವಾಗತ್ತೆ. ಆದ್ರೆ ಅವನಿಗೆ ಯಾವುದೇ ರೀತಿಯಾದಂತಹ ಯಾವುದೇ ದೋಷಗಳು ಸಹ ಅಂಟುವುದಿಲ್ಲ.
ಅಂದ್ರೆ ಈಗ ಆಕಾಶ ಎಲ್ಲಾ ಕಡೆ ಇದ್ರೂ ಸಹ ಆಕಾಶಕ್ಕೆ ಹೇಗೆ ಯಾವುದೂ ಸಹ ಅಂಟುವುದಿಲ್ಲವೋ ಹಾಗೆ ಭಗವಂತ ನಮ್ಮೆಲ್ಲ ಜೀವಿಯರಲ್ಲಿ ಸೂಕ್ಷ್ಮ ರೂಪದಲ್ಲಿ ಇದ್ರೂ ಸಹ ಅವನಿಗೆ ಯಾವುದೂ ಅಂಟೋದಿಲ್ಲ. ಹಾಗೆ ಅವನು ಎಂದೂ ಸಹ ನಾಶವಾಗದೇ ಇರುವಂತಹವನು. ಅದಕ್ಕೆ ಇನ್ನೊಂದು ಉದಾಹರಣೆ ಮುಂದಿನ ಶ್ಲೋಕದಲ್ಲಿ ಕೊಡ್ತಾ ಹೋಗ್ತಾರೆ. ಯಥಾ ಹೇಗೆ ಪ್ರಕಾಶಯತಿ ಪ್ರಕಾಶವಾಗಿರುತ್ತಾನೋ ಏವ ಒಬ್ಬನೇ ಕೃಷ್ಣಂ ಇಡೀ ಲೋಕವನ್ ಇಡೀ ಲೋಕಂ ವಿಶ್ವವನ್ನ ಇಮಂ ಈ ರವಿ ಸೂರ್ಯನು ಕ್ಷೇತ್ರಜ್ಞಂ ಈ ದೇಹವನ್ನ ಕ್ಷೇತ್ರಿ ಆತ್ಮನು ತಥಾ ಅದರಂತೆಯೇ ಕೃಷ್ಣಂ ಪೂರ್ಣವಾಗಿ ಪ್ರಕಾಶಯತಿ ಪ್ರಕಾಶಿಸುತ್ತಾನೆ ಭಾರತ ಭರತಪುತ್ರನೇ ಅಥವಾ ಭರತ ವಂಶಕ್ಕೆ ಸೇರಿದವನೇ. ಇಲ್ಲಿ ಭಗವಂತ ಇಲ್ಲಿ ಭರತ ಅಂತಾನೆ ಉಪದೇಶ ಅಂದ್ರೆ ಹೇಳ್ತಾ ಇದ್ದಾನೆ. ಯಾಕಪ್ಪ ಅಂದ್ರೆ ಭರತ ಅಂದ್ರೆ ನೀನು ಭರತ ವಂಶದಲ್ಲಿ ಶ್ರೇಷ್ಠನಾಗಿರುವವನು. ಇನ್ನೊಂದು ಅರ್ಥದಲ್ಲಿ ಭರತ ಅಂದ್ರೆ ಜ್ಞಾನಿ. ಈಗ ನಾವು 1ನೇ ಕ್ಲಾಸ್ ಮಗುಗೆ ಹೋಗಿ PhD ಪಾಠ ಮಾಡ್ತೀವಿ ಅಂದ್ರೆ ಅದಕ್ಕೆ ಏನಾದ್ರು ಅರ್ಥ ಆಗುತ್ತಾ? ಅದು ಸುಮ್ಮನೆ ಕಣ್ಣು ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇರುತ್ತೆ. ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ನೋಡೋ ತನಕ ನೋಡುತ್ತೆ, ಆಮೇಲೆ ಓಡ್ ಹೋಗ್ಬಿಡುತ್ತೆ ಅಲ್ವಾ? ಅದೇ ಯಾರಿಗೆ ಆಸಕ್ತಿ ಇರುತ್ತೋ ಅವರಿಗೆ ಆ ವಿಷಯದ ಬಗ್ಗೆ ಮಾತನಾಡಿದಾಗ ಅವರು ನಿಮ್ಮೊಟ್ಟಿಗೆ ಕುತ್ಕೊಳ್ತಾರೆ, ಅವ್ರು ನಿಮ್ಮೊಟ್ಟಿಗೆ ಮಾತಾಡ್ತಾರೆ. ಹೌದಾ ಹೀಗಲ್ಲ ಹಾಗೆ ಅಂತಾರೆ, ಅಥವಾ ಏನಾದ್ರು ಡೌಟ್ ಬಂದ್ರೆ ಅವ್ರು ಅದನ್ನ ಕ್ಲಿಯರ್ ಮಾಡ್ಕೊಳ್ತಾರೆ. ಈಗ ಯಾರಿಗೋ ಒಬ್ರಿಗೆ ಅಡಿಗೆ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಅನ್ಕೊಳ್ಳೋಣ, ಅವ್ರ ಹತ್ರ ನಾವು ಅಡಿಗೆ ಬಗ್ಗೆ ಮಾತಾಡಿದಾಗ ಅವರಿಗೆ ತುಂಬಾ ಇಷ್ಟ ಆಗುತ್ತೆ. ಅಥವಾ ಯಾರಿಗೋ ಒಬ್ರಿಗೆ ಫ್ಯಾಷನ್ ಬಗ್ಗೆ ಇಷ್ಟ, ನಾವು ಅವರಿಗೆ ಫ್ಯಾಷನ್ ಬಗ್ಗೆ ಮಾತಾಡಿದಾಗ ಅವ್ರಿಗೆ ತುಂಬಾ ಇಷ್ಟ ಆಗತ್ತೆ. ಇದ್ಯಾವುದರ ಬಗ್ಗೆ ಇಷ್ಟನೇ ಇಲ್ದೇ ಇರೋರ ಹತ್ರ ನಾವೇನಾದ್ರೂ ಮಾತಾಡಕ್ ಹೋದ್ರೆ ಯಾಕಪ್ಪ ಹಿಂಗ್ ತಲೆ ತಿಂತಾರೆ ಅಂತ ನಮ್ಗನ್ಸುತ್ತೆ. ರೈಟ್. ಅದೇ ರೀತಿ ಇಲ್ಲಿ ಭಗವಂತ ಯಾಕೆ ನಿನಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀನು ಜ್ಞಾನಿಯಾಗಿದ್ದೀಯಾ, ನೀನು ಆಸಕ್ತಿ ಇರೋರಿಗೆ ಮಾತ್ರ ಇದು ಅರ್ಥ ಆಗೋದು ಅಲ್ವಾ? ಕೆಲವರು ತುಂಬಾ ಒಳ್ಳೊಳ್ಳೆ ಮಾತಾಡೋರು ಏನಾದ್ರೂ ವಿಷಯ ಹೇಳ್ತಿರ್ತಾರೆ ಅಂದ್ರೆ ಆ ಸಭೆಯಲ್ಲಿ ಸಾವಿರಾರು ಜನ ಇದ್ರೂ ಸಹ ಯಾರೋ ಒಬ್ರು ಇಬ್ರಿಗೆ ಅವ್ರ ಮಾತು ತುಂಬಾ ಇಷ್ಟ ಆಗತ್ತೆ. ಯಾಕೆ ಅಂದ್ರೆ ಅವರು ಆ ಮಾತಿನಿಂದ ಜ್ಞಾನವನ್ನ ಪಡಿತಾ ಇರ್ತಾರೆ, ಅವರಿಗೆ ಅದರಲ್ಲಿ ಆಸಕ್ತಿ ಇರುತ್ತೆ. ಅದೇ ರೀತಿ ಇಲ್ಲಿ ಆಸಕ್ತಿ ಇರೋರಿಗೆ ಮಾತ್ರ ಹೇಳಿದಾಗ ಅರ್ಥ ಆಗತ್ತೆ. ಸೊ ಇಲ್ಲಿ ಭರತ ಅಂದ್ರೆ ಒಳ್ಳೆಯ ಸಂಸ್ಕಾರ ಇರೋನೆ. ಇಲ್ಲಿ ಯಾಕೆ ಸಂಸ್ಕಾರದ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ, ಆ ಸಂಸ್ಕಾರ ಇದ್ದಾಗ ಮಾತ್ರ ನಾವು ಅದನ್ನ ಅಳವಡಿಸ್ಕೊಳ್ಳೋದಿಕ್ಕೆ ಸಾಧ್ಯ. ಈಗ ಮನೆಯಿಂದ ಕೆಲವು ಸಂಸ್ಕಾರಗಳು ಸಿಕ್ಕುತ್ತೆ. ನಮ್ಮ ಆಚಾರ ವಿಚಾರ ಎಲ್ಲವುದೂ ಸಹ ಏನಾಗ್ತಾ ಹೋಗುತ್ತೆ, ಮಕ್ಕಳು ನೋಡಿ ಕಲ್ತ್ಕೊಳ್ತಾ ಇರ್ತಾರೆ. ಅವ್ರಿಗೆ ಅಂತಾರೆ ಅಯ್ಯೋ ಎಷ್ಟೊಳ್ಳೆ ಸಂಸ್ಕಾರ ಕೊಟ್ಟಿದಾರಪ್ಪ. ಎಲ್ಲರಿಗೂ ಎಲ್ಲಾ ಅಪ್ಪ ಅಮ್ಮಂದ್ರಿಗೂ ಇಷ್ಟ ಇರುತ್ತೆ ಒಳ್ಳೆ ಸಂಸ್ಕಾರವನ್ನೇ ಕೊಡ್ಬೇಕು, ಒಳ್ಳೇದೇ ಹೇಳ್ಕೊಡ್ಬೇಕು ಅಂತ. ಆದ್ರೆ ಒಳ್ಳೆಯ ಸಂಸ್ಕಾರ ಇರುವ ಮಕ್ಕಳು ಮಾತ್ರ ಅದನ್ನ ಗ್ರಹಿಸ್ತಾರೆ, ಅದನ್ನ ಸ್ವೀಕಾರ ಮಾಡ್ತಾರೆ. ಅದೇ ರೀತಿ ಇಲ್ಲಿ ನೀನು ಭರತ ಅಂದ್ರೆ ನಾನು ಏನೇ ಹೇಳಿದ್ರು ಸಹ ನೀನು ಅದನ್ನ ಸ್ವೀಕಾರ ಮಾಡ್ತೀಯಾ, ನಿನಗೆ ಆಸಕ್ತಿ ಇದೆ, ಹಾಗೆ ಅದನ್ನ ನೀನು ಜೀವನದಲ್ಲಿ ಅಳವಡಿಸ್ಕೊಳ್ತೀಯಾ. ಅಂದ್ರೆ ಈ ಭಗವದ್ಗೀತೆಯನ್ನ ಉಪದೇಶ ಮಾಡಿ ಯಾಕೆ ಅರ್ಜುನನನ್ನೇ ಕೃಷ್ಣ ಆಯ್ಕೆ ಮಾಡ್ಕೊಂಡಪ್ಪ ಅಂತ ಅಂದ್ರೆ, ಭಗವಂತನಿಗೆ ಗೊತ್ತಿತ್ತು ಇವನು ಈ ಭಗವದ್ಗೀತೆಯ ಅಷ್ಟೂ ಸಾರವನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ತಾನೆ. ಅದಕ್ಕೆ ಹೇಳುದು ಭಗವದ್ಗೀತೆಯನ್ನ ನೀವು ಪಾರಾಯಣ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಯಾಕೆ ಅಂತ ಅಂದ್ರೆ ಭಗವಂತನೇ ಹೇಳ್ತಾನೆ, ನೀನು ಭರತ ಅಂದ್ರೆ ನೀನ್ ಇದನ್ನೆಲ್ಲ ಅಳವಡಿಸ್ಕೊಳ್ತೀಯ. ಅಂದ್ರೆ ಈಗ ನಾವೇನಾದ್ರು ಕೇಳ್ತಾ ಇದೀವಿ ಅಂದ್ರೆ ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅದು ನಮಗೆ ಉಪಯೋಗಕ್ಕೆ ಬರ್ತಾ ಹೋಗುತ್ತೆ. ಬೇರೆ ಕತೆ ಕೇಳಿದ ಹಾಗೆ ನಾನು ಈ ಕಿವಿಯಿಂದ ಕೇಳಿ ಆ ಕಿವಿಯಿಂದ ಬಿಟ್ಟೆ ಅಂತ ಅಂದ್ರೆ ಖಂಡಿತವಾಗಿಯೂ ಸಹ ಇದು ಏನೂ ಸಹ ಉಪಯೋಗಕ್ಕೆ ಬರುವುದಿಲ್ಲ. ಮೊದಲನೇ ಉದಾಹರಣೆಯನ್ನ ಕೆಸರಿನ ಆಕಾಶದ ಉದಾಹರಣೆಯನ್ನ ಕೊಡ್ತಾ ಹೋಗ್ತಾನೆ ಭಗವಂತ. ಅಂದ್ರೆ ಆಕಾಶದ ಹಾಗೆ ಭಗವಂತ ಇದ್ದಾನೆ, ಅಂದ್ರೆ ಎಲ್ಲಾ ಕಡೆ ಇದ್ದಾನೆ, ಆದ್ರೆ ಯಾವುದಕ್ಕೂ ಅಂಟಿಕೊಳ್ಳೋದಿಲ್ಲ. ಅದೇ ರೀತಿ ಎರಡನೇ ಉದಾಹರಣೆಯನ್ನ ಕೊಡ್ತಾ ಇದ್ದಾನೆ, ಸೂರ್ಯನ ಉದಾಹರಣೆಯನ್ನ ಕೊಡ್ತಾ ಇದ್ದಾನೆ. ಅಂದ್ರೆ ರವಿ ಹಿ ಅಂದ್ರೆ ಒಬ್ಬನೇ, ಅಂದ್ರೆ ಇಲ್ಲಿ ಒಬ್ಬನೇ ಸೂರ್ಯ, ಅವನ ಹಾಗೆ ನಮ್ಮ ದೇಹದಲ್ಲಿ ಕ್ಷೇತ್ರಜ್ಞನಾಗಿ ಭಗವಂತ ಇದ್ದಾನೆ. ಅಂದ್ರೆ ನಿನ್ನಲ್ಲಿ ನಾನಿರುವೆ,
ಅಂದ್ರೆ ನಾನಿರುವೆ ಅಂದ್ರೆ ಅರ್ಥ ಏನು? ನಿನ್ನ ದೇಹದಲ್ಲಿ ನಾನಿರೋದಕ್ಕೆ ಈ ಪ್ರಕಾಶ ಕಾಣ್ತಾ ಇದೆ. ಅದೇ ರೀತಿ ಎಲ್ಲ ಕ್ಷೇತ್ರದಲ್ಲಿ ಪ್ರಕಾಶವನ್ನ ಕೊಡುವವನು ಭಗವಂತ. ಅಂದ್ರೆ ಆ ಭಗವಂತನನ್ನ ಕುರಿತು ಹಲವಾರು ಊಹೆಗಳನ್ನ ನಾವು ಮಾಡ್ಕೋಬಹುದು. ಅದೇ ರೀತಿ ಒಂದು ಊಹೆಯನ್ನಾಗಿ ಅಂದ್ರೆ ನಮ್ಗೆ ಒಂದು ಕ್ಲಾರಿಟಿ ಕೊಡೋದಿಕ್ಕೋಸ್ಕರ ಇಲ್ಲಿ ಭಗವದ್ಗೀತೆಯಲ್ಲಿ ಸೂರ್ಯ ಮತ್ತು ಸೂರ್ಯನ ಪ್ರಕಾಶವನ್ನ ಉದಾಹರಣೆಯಾಗಿ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಸೂರ್ಯ ಒಬ್ಬನೇ ಅವನು ಒಂದೇ ಸ್ಥಳದಲ್ಲಿರ್ತಾನೆ, ಆದರೆ ಇಡೀ ಜಗತ್ತಿಗೆ ಆತ ಬೆಳಕನ್ನ ಕೊಡ್ತಾ ಹೋಗ್ತಾನೆ. ಹಾಗೆಯೇ ಜೀವಾತ್ಮನು ಅಷ್ಟೇ ಸಣ್ಣ ಸಣ್ಣ ಕಣಗಳಾಗಿ ಹೃದಯದ ಗುಹೆಯ ಒಳಗಡೆ ಭಗವಂತ ಅಡಗಿರ್ತಾನೆ. ಆದ್ರೆ ನಮ್ಮ ಈ ದೇಹಕ್ಕೆ ಪ್ರಕಾಶವನ್ನ ಕೊಡ್ತಾ ಹೋಗ್ತಾನೆ. ಉದಾಹರಣೆ, ಒಂದು ಮರ ನಾವು ನೋಡಿದಾಗ ಆ ಮರಕ್ಕೆ ಭಗವಂತ ಅದ್ರಲ್ಲಿದ್ದಾಗ ಆ ಕಳೆನೇ ಬೇರೆ ಅಲ್ವಾ? ಋತು ಬಂದಾಗ ಅಥವಾ ಆ ಮರ ಒಂದು ಬದುಕಿದೆ ಅಂದಾಗ, ಈಗ ಚಳಿಗಾಲದಲ್ಲೂ ಎಷ್ಟೋ ಮರಗಳು ಎಷ್ಟು ಸುಂದರವಾದ ಹೂಗಳನ್ನ ಕೊಡುತ್ತೆ. ಆ ಹೂವನ್ನ ನೋಡಿದಾಗ, ಹಣ್ಣನ್ನ ನೋಡಿದಾಗ, ಅದರ ಆ ಜೀವಂತಿಕೆಯನ್ನ ನೋಡಿದಾಗ ಅಲ್ಲಿ ಸಿಗುವಂತಹ ಸಂತೋಷವೇ ಬೇರೆ. ಆದ್ರೆ ಆ ಮರವನ್ನ ಕಟ್ ಮಾಡಿ ಅದನ್ನ ಕಡ್ದು ಹಾಕಿದಾಗ ಅಲ್ಲಿ ಇರುವಂತಹ ಆ ಕಳೆ ಇರೋದಿಲ್ಲ ಅಲ್ವಾ? ನಮ್ಮೆಲ್ರಿಗೂ ಗೊತ್ತು, ಗಿಡ ಇರುತ್ತೆ, ಗಿಡ ತುಂಬಾ ಚೆನ್ನಾಗಿರುತ್ತೆ. ನಾವು ಮುರಿದು ಬಿಟ್ಟು ಪಕ್ಕಕ್ಕೆ ಹಾಕಿದ್ರೆ ಏನಾಗುತ್ತೆ? ಬತ್ ಹೋಗುತ್ತೆ ಅಲ್ವಾ? ಅದೇ ರೀತಿ ಇಲ್ಲಿ ಭಗವಂತನು ಅಷ್ಟೇ ಆ ಎಲ್ಲ ವಸ್ತುಗಳಿಗೆ ಕಳೆಯನ್ನ ಕೊಡ್ತಾ ಹೋಗ್ತಾನೆ. ಇವತ್ತು ನಮ್ಮ ದೇಹದಲ್ಲಿ ಭಗವಂತ ಇದ್ದಾನೆ, ಹಾಗಾಗಿ ನಾವು ಇಷ್ಟೊಂದು ಕಳೆಯಾಗಿದ್ದೀವಿ, ಇಷ್ಟೊಂದು ಕಳೆಕಳೆಯಾಗಿದ್ದೀವಿ, ನಾವು ನಗ್ತೀವಿ, ಮಾತಾಡ್ತೀವಿ, ಚಟುವಟಿಕೆಯಿಂದ ಇದ್ದೀವಿ, ಲವಲವಿಕೆಯಿಂದ ಇದ್ದೀವಿ. ಅದೇ ಭಗವಂತ ನಮ್ಮನ್ನ ಬಿಟ್ಟು ಹೋದ ಅಂತ ಅಂದ್ರೆ ನಮ್ಮ ಮುಖ ಬಾಡತ್ತೆ ಅಲ್ವಾ? ಯಾವುದೇ ಒಂದು ಶವದ ಮುಖವನ್ನ ನೋಡಿದಾಗ ನಮ್ಗೆ ಮುಖ ಬಾಡೋಗಿರುತ್ತೆ, ಅದ್ರಲ್ಲಿ ಏನೂ ಇರಲ್ಲ, ಶಕ್ತಿನೇ ಇರಲ್ಲ. ಹಾಗೇನೆ ಇಲ್ಲಿ ಒಂದು ಕಲ್ಲು ಇದೆ ಅಂತ ಅಂದ್ರೆ ಅದು ಒಂದು ವಿಗ್ರಹ ಆಗ್ಬೇಕು ಅಂದ್ರೂ ಸಹ ಅಷ್ಟೆ, ಅದಕ್ಕೆ ಭಗವಂತನ ಕೃಪೆ ಇದ್ದಾಗ ಮಾತ್ರ ಅದು ವಿಗ್ರಹವಾಗ್ತಾ ಹೋಗುತ್ತೆ. ಅದೇ ಆ ವಿಗ್ರಹವನ್ನ ನೋಡಿದಾಗ ನಮ್ಗೆ ಏನೋ ಒಂದು ಖುಷಿ ಸಿಕ್ಕುತ್ತೆ. ಅಯ್ಯೋ ಕೈ ಮುಗಿಬೇಕು, ಪೂಜೆ ಮಾಡ್ಬೇಕು, ಪುನಸ್ಕಾರವನ್ನ ಮಾಡ್ಬೇಕು. ಅದೇ ಹೊರಗಡೆ ಯಾವ್ದೋ ಒಂದು ಕಲ್ಲೊಡೆಯೋ ತೆಂಗಿನಕಾಯಿ ಒಡೆಯುವಂತಹ ಕಲ್ಲಿಟ್ಟಿರ್ತಾರೆ, ಆ ಕಲ್ಲು ನೋಡಿದಾಗ ನಮ್ಗೆ ಅನ್ಸುತ್ತಾ? ಅನ್ಸಲ್ಲ. ಯಾಕೆ ಅಂತ ಅಂದ್ರೆ ಇದರ ಯಾಕೆ ಭಗವಂತ ಇದ್ದಾಗ ನಮ್ಗೆ ಇದೆಲ್ಲವುದು ಸಿಗ್ತಾ ಇದೆ ಅನ್ನೋ ಉದಾಹರಣೆಯನ್ನ ಈ 33 ಮತ್ತು 34ನೇ ಶ್ಲೋಕದಲ್ಲಿ ಕೊಡ್ತಾ ಹೋದ್ರೆ, ಈ 35ನೇ ಶ್ಲೋಕದಲ್ಲಿ ಭಗವಂತ ವಿಶೇಷವಾಗಿ ಈ ಭಗವದ್ಗೀತೆಯನ್ನ ಕೇಳೋದ್ರಿಂದ ಅಥವಾ ಈ 13ನೇ ಅಧ್ಯಾಯವನ್ನ ಕೇಳೋದ್ರಿಂದ ನಮ್ಗೆ ಯಾವ ಫಲ ಬರುತ್ತೆ? ಯಾಕಪ್ಪ ಅಂತಂದ್ರೆ ನಾವು ಮನುಷ್ಯರು ಇನ್ನೂ ಆಸೆನಲ್ಲೇ ಇರ್ತೀವಿ ಅಲ್ವಾ? ಈ ಪೂಜೆ ಮಾಡಿದ್ರೆ ಯಾವ ಫಲ ಬರುತ್ತೆ, ಇದನ್ನ ಕೇಳಿದ್ರೆ ಏನ್ ಫಲ ಬರುತ್ತೆ, ಇದೇ ನಮಗೆ ಯೂಶಲಿ ನಮ್ಮ ಕಿವಿ ಅದಕ್ಕೆ ಸ್ವಲ್ಪ ದೊಡ್ಡಕ್ಕಾಗತ್ತೆ. ಅದೇ ರೀತಿ ಈ 35ನೇ ಅಧ್ಯಾಯ ಏನಿದೆ, ಸಾರಿ 13ನೇ ಅಧ್ಯಾಯ ಏನಿದೆ, ಇದು ನಿಜಕ್ಕೂ ಸಹ ಸುಲಭದ ಅಧ್ಯಾಯ ಆಗಿರ್ಲಿಲ್ಲ. ಯಾಕೆಂದ್ರೆ ಅದರ ಒಳ ಅರ್ಥಗಳು ಅಷ್ಟೊಂದು ಇತ್ತು. ಅದನ್ನ ಕೇಳೋದ್ರಿಂದ ನಮ್ಗೆ ಏನ್ ಫಲನಪ್ಪ ಅಂತ ಈ 35ನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ ಭಗವಂತ. ಕ್ಷೇತ್ರ ಅಂದ್ರೆ ಶರೀರ, ಕ್ಷೇತ್ರಜ್ಞೋ ಅಂದ್ರೆ ಶರೀರದ ಯಜಮಾನರುಗಳು, ಏವಂ ಹೀಗೆ, ಅಂತರಂ ಭೇದವನ್ನ, ಜ್ಞಾನ ಚಕ್ಷುಷ ಜ್ಞಾನ ದೃಷ್ಟಿಯಿಂದ, ಭೂತ ಜೀವಿಯು, ಪ್ರಕೃತಿ ಭೌತಿಕ ಪ್ರಕೃತಿಯಿಂದ, ಮೋಕ್ಷವನ್ನ, ಛ ಕೂಡ, ಯಾರು, ವಿಧು ತಿಳಿಯುತ್ತಾರೋ, ಯಾಂತಿ ಹೊಂದುತ್ತಾರೋ, ತೇ ಅವರು, ಪರಂ ಪರಮೋಕ್ಷವನ್ನ ಅಂದ್ರೆ ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ನಡುವೆ ವ್ಯತ್ಯಾಸವನ್ನ ಕಾಣಬಲ್ಲರು. ಒಂದು ಐಹಿಕ ಪ್ರಕೃತಿಯ ಬಂಧನದಿಂದ ಮೋಕ್ಷ ಪಡೆಯಲು ಪ್ರಕ್ರಿಯೆಯಲ್ಲಿ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ, ಹಾಗೂ ಆ ಪರಮ ಮಂಗಳ ಮೂರ್ತಿಯನ್ನ ನಾವು ಸೇರೋದಿಕ್ಕೆ ಸಾಧ್ಯ. ಇಲ್ಲಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಮತ್ತು ಪರಮಾತ್ಮ ಇವುಗಳೆಲ್ಲ ನಡುವಿನ ವ್ಯತ್ಯಾಸ ನಮ್ಗೆ ತಿಳಿತಾ ಹೋಗುತ್ತೆ. ನಮಗೆ ಕ್ಷೇತ್ರಜ್ಞ ಅಂದ ತಕ್ಷಣ ಭಗವಂತ ಅಂತ ಗೊತ್ತಾಗುತ್ತೆ. ಹೌದು, ನಮ್ಮೊಳಗಡೆ ಇರೋದು ಭಗವಂತನೇ, ಆದ್ರೆ ಪರಮಾತ್ಮ ಅವನ ಒಂದು ಅಂಶ ನಾವು ಅಷ್ಟೆ. ಹಾಗೇನೆ ಇದು ಸಾಮಾನ್ಯವಾದ ವಿಷಯ ಅಲ್ವೇ ಅಲ್ಲ. ಯಾಕಪ್ಪ ಅಂತ ಅಂದ್ರೆ ಇದನ್ನ ಯಾರು ತಿಳಿದುಕೊಳ್ತಾರೋ ಅವರು ಖಂಡಿತವಾಗಿಯೂ ಸಹ ಭಗವಂತನನ್ನ ಸೇರ್ತಾ ಹೋಗ್ತಾರಂತೆ.
ಅಂದ್ರೆ ಈ 13ನೇ ಅಧ್ಯಾಯದ ಅಷ್ಟೂ ಒಳ ಅರ್ಥವನ್ನ ನಾವು ಯಾವಾಗ ಸ್ವೀಕಾರ ಮಾಡ್ತೀವಿ, ನಾವು ಭಗವಂತನನ್ನ ಸೇರುವುದಕ್ಕೆ ಸಾಧ್ಯ. ಅದರಲ್ಲಿ ಮುಖ್ಯವಾಗಿ ನಮಗೆ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞ ಅನ್ನುವಂತಹ ಎರಡು ವ್ಯತ್ಯಾಸ ತಿಳಿತಾ ಬಂತು. ಕ್ಷೇತ್ರ ಅಂದ್ರೆ ಈ ಶರೀರ, ಕ್ಷೇತ್ರಜ್ಞ ಅಂದ್ರೆ ಭಗವಂತನ ಒಂದು ಅಂಶ, ಅಂದ್ರೆ ಒಂದು ಆತ್ಮ. ಈ ಎರಡು ಕ್ಷೇತ್ರಗಳು ಅಂದ್ರೆ ಜೀವ ಮತ್ತೆ ಜಡ. ಜೀವ ಅಂದ್ರೆ ನಾವುಗಳು, ನಾವು ಅಂದ್ರೆ ಇನ್ಕ್ಲೂಡಿಂಗ್ ಲಕ್ಷ್ಮಿ. ಲಕ್ಷ್ಮಿ ದೇವತೆಗಳು, ಮಾನವರು, ದೈತ್ಯರು ಎಲ್ಲರೂ ಸೇರಿ ನಾವೆಲ್ಲರೂ ಸಹ ಜೀವರೇ. ಜಡ ವಸ್ತು ಅಂತ ಅಂದ್ರೆ ಇದರಲ್ಲಿ ನಮ್ಮ ದೇಹ ಮಾತ್ರ ಬರುತ್ತೆ. ಅಂದ್ರೆ ಪ್ರಕೃತಿ ಮತ್ತು ಈ ಜಡ ಪ್ರಕೃತಿ ಅಂದ್ರೆ ಈ ನಮ್ಮ ದೇಹ. ಈ ಎಲ್ಲಾ ಕ್ಷೇತ್ರಗಳ ಒಳಗೆ ಕುಳಿತಿರುವ ಭಗವಂತ ಕ್ಷೇತ್ರಜ್ಞ. ಅಂದ್ರೆ ಲಕ್ಷ್ಮಿಯ ಒಳಗೂ ಸಹ ಭಗವಂತ ಕುಳಿತಿದ್ದಾನೆ. ಅಂದ್ರೆ ಲಕ್ಷ್ಮಿಯೂ ಸಹ ಭಗವಂತನ ಅಧೀನದಲ್ಲಿ ಇದ್ದಾಳೆ. ಲಕ್ಷ್ಮಿ ಅಷ್ಟೇ ಅಲ್ಲ, ಪ್ರತಿಯೊಂದು ದೇವಾನುದೇವತೆಗಳು, ದೈತ್ಯರು, ಈ ಇಡೀ 14 ಲೋಕಗಳು ಅಂತ ನಾವು ಏನ್ ಹೇಳ್ತಾ ಹೋಗ್ತೀವಿ, ಈ 14 ಲೋಕಗಳು ಹಾಗೂ ಈ ಭಗವಂತ ಸೃಷ್ಟಿಸಿದ ಈ ಪ್ರತಿಯೊಂದು ಸೃಷ್ಟಿಯ ಒಂದೊಂದು ಕಣವೂ ಸಹ ಭಗವಂತನ ಅಣತಿಯಲ್ಲಿದೆ. ಭಗವಂತ ಹೇಗೆ ಆಡಿಸ್ತಾನೋ ಹಾಗೆ ನಾವು ಆಡೋದಿಕ್ಕೆ ಸಾಧ್ಯ. ಇಲ್ಲ ಅಂತ ಅಂದ್ರೆ ಯಾರೋ ಸುಮ್ನೆ ನಮ್ಮ ಜೀವನಕ್ಕೆ ಬರೋದಿಕ್ಕಾಗೋದಿಲ್ಲ, ಅಥವಾ ಯಾರನ್ನೋ ನಾವು ಮಾತಾಡ್ಸೋದಿಕ್ಕಾಗೋದಿಲ್ಲ. ನಮ್ಮ ಈ ದೇಹವನ್ನ ಭಗವಂತ ಯಾಕೆ ಕೊಟ್ಟಿದ್ದಾನಪ್ಪ, ಯಾಕೆ ಈ ಭಗವಂತ ಈ ದೇಹದಲ್ಲಿ ಇದ್ದಾನೆ ಅಂದ್ರೆ ಅವನು ಹೇಗೆ ಬೇಕೋ ಹಾಗೆ ನಮ್ಮನ್ನ ನಡೆಸಿಕೊಳ್ಳೋದಿಕ್ಕೆ. ಹಾಗೆ ಜ್ಞಾನ ಚಕ್ಷುಷ ಇದು ನಮಗೆ ಯಾವಾಗ ತಿಳಿತಾ ಹೋಗುತ್ತೆ ಭಗವಂತ ಭಗವಂತ ಅಲ್ಲಿದ್ದಾನೆ ಅಂತ ಅಂದ್ರೆ, ನಾವು ಒಳಗಣ್ಣನ್ನ ತೆರೆದು ನೋಡಿದಾಗ ಮಾತ್ರ ಸಾಧ್ಯ. ನಾವು ಯೂಶಲಿ ಈ ನಮ್ಮ ದೇಹವನ್ನ ಏನ್ ಅನ್ಕೊಂಡ್ಬಿಟ್ಟಿದೀವಿ, ಈ ದೇಹವೇ ನಾನು ಅಂತ ಅನ್ಕೊಂಡ್ಬಿಟ್ಟಿದೀವಿ ಅಲ್ವಾ. ಈ ದೇಹಕ್ಕೆ ಫಾರ್ ಎಕ್ಸಾಂಪಲ್ ಸೌಮ್ಯ ಅಂತ ಕರೀತಾರೆ ಅಂತ ಅನ್ಕೊಳ್ಳೋಣ. ಸೌಮ್ಯ ಯಾರು? ಈ ಬಾಡಿ ಇಟ್ ಸೆಲ್ಫ್ ಇಸ್ ಸೌಮ್ಯ ಅಲ್ಲ. ಇಲ್ಲಿ ನಾನು ಯಾರು ಅಂತ ನಾವು ತಿಳ್ಕೋಬೇಕು ಅಂತ ಮೊದಲು ನಾನು ಅನ್ಕೊಂತೀನಿ. ಯಾಕೆ ಅಂದ್ರೆ ಈಗ ನಾನು ಯಾರಪ್ಪ ಅಂತ ಅಂದ್ರೆ, ನಾವು ಈಗ ಉದಾಹರಣೆ ನಾನು ಸೌಮ್ಯ, ಅಥವಾ ನಾನು ಕೆಲಸ ಮಾಡ್ತಾ ಇದ್ದೀನಿ, ನಾನು ಹೀಗೆ ನಾನು ಹಾಗೆ, ವಿ ವಿಲ್ ಟೆಲ್ ನಮ್ಮ ಹಿಸ್ಟ್ರಿಯನ್ನ ಹೇಳ್ತಾ ಹೋಗ್ತೀವಿ. ಇವ್ರ ಮಗಳು ಅವ್ರ ಮಗಳು. ಹೌದಾ ಅಂತ ನೋಡೋದಾದ್ರೆ ಖಂಡಿತ ಅದು ಯಾವುದು ನಾನು ಅಲ್ವೇ ಅಲ್ಲ. ಯಾಕೆ ಅಂತ ಅಂದ್ರೆ ಈ ದೇಹ ಏನಿದೆ ಇದು ಪ್ರಕೃತಿ ಕೊಟ್ಟಂತದ್ದು. ಅಂದ್ರೆ ಲಕ್ಷ್ಮಿಯ ಕೃಪಾ ಕಟಾಕ್ಷದಿಂದ ಈ ದೇಹ ಬಂದಿದೆ. ಈ ದೇಹ ಪಂಚಭೂತಗಳಿಂದ ಆಗಿದೆ, ಕೊನೆಗೆ ಪಂಚಭೂತಗಳಲ್ಲೇ ಲೀನವಾಗಿ ಹೋಗ್ಬಿಡತ್ತೆ. ಹಾಗಾಗಿ ಈ ದೇಹ ನಂದಲ್ಲ. ಹಾಗಿದ್ರೆ ಆತ್ಮ ನಾನಾ ಅಂತ ನೋಡೋಗೋದ್ರೆ ಖಂಡಿತವಾಗಿಯೂ ಆತ್ಮ ಅಂತೂ ನಾನು ಆಗೋದಿಕ್ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಭಗವಂತ ಈ ಜಡವಾದ ದೇಹದಲ್ಲಿ ಅವನು ಕ್ಷೇತ್ರಜ್ಞನಾಗಿ ಕುಳಿತಾಗ ಮಾತ್ರ ಸಾಧ್ಯ. ಅಲ್ಲಿಗೆ ಆತ್ಮನೂ ನನ್ನದಲ್ಲ, ದೇಹವೂ ನನ್ನದಲ್ಲ ಅಂತ ಅಂದಾಗ ಇಲ್ಲಿ ನನ್ನದು ನಾನು ಅನ್ನೋದಕ್ಕೆ ಏನಿದೆ ಅಲ್ವಾ. ಉದಾಹರಣೆ, ಈಗ ನನ್ಗೆ ಏನೋ ಕಾಲಲ್ಲೇನೋ ಪೆಟ್ಟಾಯ್ತು. ಅಯ್ಯೋ ನನ್ನ ದೇಹಕ್ಕೇನೆ ಪೆಟ್ಟಾಗೋಯ್ತು ಅಲ್ಲ, ನಿನ್ನ ದೇಹಕ್ಕೆ ಪೆಟ್ಟಾಗಿಲ್ಲ, ಆ ದೇಹಕ್ಕಷ್ಟೇ, ಜಡವಾದ ದೇಹಕ್ಕಷ್ಟೇ ಪೆಟ್ಟಾಗಿರೋದು. ಹಾಗೆ ಇದಕ್ಕೆ ಸುಂದರವಾದ ಉದಾಹರಣೆ ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂದ್ರೆ, ದೇವಸ್ಥಾನದ ವಿಗ್ರಹದಲ್ಲಿ ದೇವ್ರಿಲ್ಲ, ಮತ್ತೆ ಇನ್ನೆಲ್ಲಿದಾನಪ್ಪ? ಆ ವಿಗ್ರಹದ ಒಳಗಡೆ ನಾವು ಒಳಗಡೆಯಿಂದ ನೋಡಿದಾಗ ಮಾತ್ರ ಭಗವಂತ ಇದ್ದಾನೆ ಅಂತ ನಮಗ್ ಸಾಧ್ಯ ಅಲ್ವಾ. ಇದಕ್ಕೆ ಎಷ್ಟು ಚೆನ್ನಾಗಿ ಒಂದು ಕತೆ ಹೇಳ್ತಾರೆ ಅಂತ ಅಂದ್ರೆ, ಆ ಒಬ್ಬ ಅಪ್ಪ ಮತ್ತೆ ಮಗ ಇಬ್ರು ದೇವಸ್ಥಾನಕ್ಕೆ ಹೋಗ್ತಾರ. ದೇವಸ್ಥಾನಕ್ಕೆ ಹೋದಾಗ ಮಗ ಆನೆ ಮೇಲೆ ಕೂತ್ಕೊಂಡ್ಬಿಟ್ಟಿರ್ತಾನೆ. ಅಂದ್ರೆ ದೇವಸ್ಥಾನದಲ್ಲಿ ನಾವು ಹಳೆ ಕಾಲದ ದೇವಸ್ಥಾನ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ 2 ಆನೆಗಳು, ಸಿಂಹ, ಹುಲಿ ಇದನ್ನೆಲ್ಲ ಕಲ್ಲಿನಲ್ಲಿ ಮಾಡಿರ್ತಾರಲ್ವಾ. ಆಗ ಆನೆ ಮೇಲೆ ಕೂತಿರ್ತಾನೆ, ಅಲ್ಲಿ ಅಂದ್ರೆ ಕಲ್ಲಿನ ಆನೆ ಮೇಲೆ ಕೂತಿರ್ತಾನೆ. ಆ ಆಗ ಅಪ್ಪ ಹೇಳ್ತಾರ, ಬಾ ಒಳಗಡೆ ಹೋಗೋಣ ದೇವಸ್ಥಾನಕ್ಕೆ.
ಆಗ ಮಗ ಹೇಳ್ತಾನೆ, "ಇಲ್ಲ ಅಪ್ಪ ನಾನ್ ಆನೆ ಮೇಲ್ಕೋತಿದ್ದೀನಿ. ನಾನ್ ಬರಲ್ಲ, ನಾನ್ ಬರಲ್ಲ, ನಾನ್ ಬರಲ್ಲ" ಅಂತ ಹೇಳ್ತಾನೆ. "ಏಯ್ ಇಳಿದ್ಬಿಟ್ ಬಾ" ಅಂತ ಹೇಳ್ತಾರೆ. "ಇಲ್ಲ ಅಪ್ಪ ನನಗ್ ಭಯ ಆಗುತ್ತೆ. ಯಾಕೆ ಅಂದ್ರೆ ಮುಂದೆ ಅಲ್ಲಿ ಸಿಂಹ ಇದೆ." ಅಲ್ಲ ಕಣೋ, ನೀನ್ ಏನು ಮಾತಾಡ್ತಾ ಇದ್ಯಾ? ನೀನ್ ಕೂತಿರೋದು ಕಲ್ಲಿನ ಆನೆ ಮೇಲೆ, ಇಲ್ಲಿರೋದು ಕಲ್ಲಿನ ಸಿಂಹ. ಅದೇನು ಮಾಡಲ್ಲ. ಹಾಗಿರ್ಬೇಕಾದ್ರೆ ನೀನ್ ಯಾಕೆ ಹೀಗೆಲ್ಲಾ ಹಠ ಮಾಡ್ತಾ ಇದೀಯ? ಬಾ ಒಳಗಡೆ ಅಂತ ಜೋರ್ ಮಾಡ್ತಾನೆ. ಆಗ ಮಗ ಹೇಳ್ತಾನೆ, "ಯಾಕ್ ಬರ್ಬೇಕು? ಒಳಗಡೆ ಬಂದು ದೇವ್ರನ್ನ ದರ್ಶನ ಮಾಡ್ಬೇಕು." ಅಪ್ಪ, ನೀನ್ ಈಗ ತಾನೇ ಹೇಳ್ದೆ, ಇದು ಕಲ್ಲಿನ ಆನೆ, ಇದು ಕಲ್ಲಿನ ಸಿಂಹ ಅಥವಾ ಕಲ್ಲಿನ ಹುಲಿ ಅಂತ. ಹಾಗೇನೆ ಒಳಗಡೆ ಇರೋದು ಕಲ್ಲಿನ ದೇವ್ರೇ ಅಲ್ವಾ ಅಪ್ಪ? ಅಲ್ಲಿ ಏನ್ ಕೇಳ್ಕೊಳ್ಳೋದಿದೆ? ಬಾ ನೀನೇ ಹೊರಗಡೆ ಬಾ ಅಂತ ಹೇಳ್ತಾನೆ. ಅಂದ್ರೆ ನಾವು ಒಳಗಣ್ಣಿನಿಂದ ಅಲ್ಲಿ ಭಗವಂತ ಇದ್ದಾನೆ ಅಂತ ನಮಗೆ ಅನ್ಸೋವರ್ಗೂ ಅದು ಕಲ್ಲಾಗೇ ಇರುತ್ತೆ. ಅದಕ್ಕೆ ಹೇಳೋದು, ದೇವಸ್ಥಾನಕ್ಕೆ ಎಲ್ರೂ ಹೋಗ್ತಾರೆ. ದೇವರ ವಿಗ್ರಹವನ್ನ ಎಲ್ರೂ ನೋಡ್ತಾರೆ. ಆದ್ರೆ ಭಗವಂತನ ಉಪಸ್ಥಿತಿ ಏನಿದೆ ಅದು ಕೆಲವರಿಗೆ ಮಾತ್ರ ತಿಳಿತಾ ಹೋಗುತ್ತೆ. ಎಲ್ಲರಿಗೂ ಭಗವಂತ ಇದ್ದಾನೆ ಅಂತ ಅನ್ಸೋದಿಲ್ಲ. ಇದು ಯಾವಾಗ ಮುಖ್ಯ ಆಗುತ್ತೆ ಅಂದ್ರೆ, ಇದು ಎಲ್ಲವುದಕ್ಕೂ ಒಳಗಣ್ಣು ಮುಖ್ಯ. ಹೇಗೆ ಅರ್ಜುನನಿಗೆ ದಿವ್ಯ ದೃಷ್ಟಿಯಿಂದ ಭಗವಂತ ಕೊಟ್ಟ ತಕ್ಷಣ ಅವನಿಗೆ 10 ದಿಕ್ಕುಗಳಲ್ಲಿ ಭಗವಂತ ಕಾಣ್ತಾ ಹೋಗ್ತಾನೆ. ಅವನಿಗೆ ಭಯ ಶುರು ಆಗ್ಬಿಡುತ್ತೆ. ಅಯ್ಯೋ! ನನ್ನ ಮೇಲೂ ಭಗವಂತ ಇದ್ದಾನೆ. ಎಡ, ಬಲ 8 ದಿಕ್ಕಲ್ಲೂ ಭಗವಂತ ಇದ್ದಾನೆ. ನನ್ನ ಕಾಲ್ ಕೆಳಗೂ ಭಗವಂತ ಇದ್ದಾನೆ. ನಾನು ಏನು ಮಾಡ್ಲಿ ಅಂತ ಅವನಿಗೆ ದಿಕ್ಕೇ ತೋಚೋದಿಲ್ಲ. ಅಷ್ಟೇ ಅಲ್ಲದೆ ಅವನು ನಡುಗೋದಿಕ್ಕೆ ಶುರು ಮಾಡ್ಬಿಡ್ತಾನೆ. ಭಗವಂತ ಇಲ್ಲ, ನನಗೆ ಇಷ್ಟೊಂದು ದಿವ್ಯ ದೃಷ್ಟಿ ನನಗ್ ಬೇಡ. ನೀನು ಚತುರ್ಭುಜನಾಗೇ ನನ್ ಕಣ್ಮುಂದೆ ಕಾಣ್ಸಪ್ಪ. ಯಾಕೆಂದ್ರೆ ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿಯೇ ನೀನು ನನಗೆ ದರ್ಶನವನ್ನ ಕೊಟ್ರೆ ನನಗೆ ಸಂತೋಷ ಆಗತ್ತೆ. ಏಕೆಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಷ್ಟೇ ನನಗ್ ಬೇಕಾಗಿರೋದು. ಅದಕ್ಕಿಂತ ಮೀರಿ ನನಗೇನೂ ಬೇಡ ಅಂತ ಅರ್ಜುನ ಹೆದರೋದಿಕ್ಕೆ ಶುರು ಮಾಡ್ತಾನೆ ಅಲ್ವಾ? ಅದೇ ರೀತಿ ನಾವು ಭಗವಂತನನ್ನ ನೋಡ್ಬೇಕು ಅಂತ ಅಂದಾಗ, ಒಳಗಣ್ಣು ತೆರೆದು ನಾನು ನೋಡಿದಾಗ, ನಾನು ಯಾರು ಅಂತ ನಾನು ತಿಳಿದಾಗ, ನಾನು ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗೋದಿಕ್ಕೆ ಸಾಧ್ಯ. ಅದಕ್ಕೆ ಹೇಳಿದ್ದು ನಾನು ಯಾರು? ಅದನ್ನ ನನ್ನ ತಲೆನಲ್ಲಿ ನಾನು ತುಂಬಾ ಚೆನ್ನಾಗಿ ನಾನು ನೆನ್ಪಿಡ್ಕೋಬೇಕು. ಈ ದೇಹವೂ ನನ್ನದಲ್ಲ, ಈ ಆತ್ಮವೂ ನನ್ನದಲ್ಲ. ಲಕ್ಷ್ಮೀನಾರಾಯಣರ ಕೃಪೆಯಿಂದ ನನಗೆ ಈ ದೇಹ ಮತ್ತೆ ಈ ಜೀವ ಸಿಕ್ಕಿದೆ. ನಾನು ನನ್ನ ಕೈಯಲ್ಲಿ ಎಷ್ಟು ಧರ್ಮ ಕಾರ್ಯ ಮಾಡೋದಿಕ್ಕೆ ಸಾಧ್ಯವೋ, ಅಥವಾ ಧರ್ಮ ಮಾರ್ಗದಲ್ಲಿ ನನಗೆ ಎಷ್ಟು ನಡೆಯೋದಿಕ್ಕೆ ಸಾಧ್ಯವೋ ಅಷ್ಟೂ ಸಹ ನಾನು ನಡೆಯೋದಿಕ್ಕೆ ಪ್ರಯತ್ನ ಮಾಡ್ತೀನಿ. ಭಗವಂತ ನನ್ನನ್ನ ನಡೆಸು. ಪ್ರಯತ್ನ ಮಾಡ್ತೀನಿ ಅನ್ನೋದು ತಪ್ಪೆ. ಯಾಕೆಂದ್ರೆ ಭಗವಂತ ನಡೆಸ್ಬೇಕು. ಹಾಗಾಗಿ ಕಂಪ್ಲೀಟ್ ಅವನಿಗೆ ಸರೆಂಡರ್ ಆಗ್ಬೇಕು. ನೋಡು, ಈ ದೇಹ ನನಗೆ ಯಾವ ರೀತಿ ಕೊಡ್ಬೇಕಿತ್ತೋ ನನಗೆ ಗೊತ್ತಿಲ್ಲ. ನೀನ್ ಕೊಟ್ಟಿದ್ಯಾ. ಐ ಆಮ್ ಹ್ಯಾಪಿ ವಿತ್ ದಟ್. ಇವತ್ತು ಬೆಳಗ್ಗೆ ನಾನು ಕಂಡ್ಬಿಟ್ಟಿದೀನಿ, ನನಗ್ ಖುಷಿ ಇದೆ. ಹಾಗೇನೆ ನನ್ನ ಈ ದೇಹದಿಂದ ಯಾವೆಲ್ಲ ಕೆಲಸ ಕಾರ್ಯಗಳು ಆಗಬೇಕೋ ದಯಮಾಡಿ ಆ ಕೆಲಸ ಕಾರ್ಯಗಳನ್ನ ನೀನ್ ಮಾಡಿಸು. ಕಂಪ್ಲೀಟ್ ಸರೆಂಡರ್. ಹಾಗೇನೆ ಭೂತ ಪ್ರಕೃತಿ ಮೋಕ್ಷಂಚ ಯೇ ಯೇ ವಿಧುರ್ ಯಾಂತಿತೇ ಪರಂ. ಅಂದ್ರೆ ಈ ಪಂಚಭೂತಗಳಿಂದ ಈ ದೇಹಕ್ಕೆ ಬಿಡುಗಡೆ ಎಂದೂ ಇಲ್ಲ. ಅಂದ್ರೆ ಆ ಪಂಚಭೂತಗಳಿಂದ ಈ ದೇಹ ಆಗಿದೆ ಅಲ್ವಾ, ಇದರಿಂದ ಈ ಆತ್ಮ ಹೊರಟೋಯ್ತು ಅಂತ ಅಂದ್ರೆ ನಾನು ಪಂಚಭೂತಗಳಲ್ಲಿ ಲೀನ ಆಗ್ಬಿಡ್ತೀನಿ. ಈ ಪಂಚಭೂತಗಳಿಂದ ಅಥವಾ ಈ ದೇಹದಿಂದ ನನಗೆ ಬಿಡುಗಡೆ ಆಗ್ಬೇಕು ಅಂದಾಗ ಕೆಲವರು ಏನ್ ಮಾಡ್ತಾ ಹೋಗ್ತಾರೆ, ಅಪ್ಪ ಈ ಎಲ್ಲರ ಮನೆಯಲ್ಲಿ ನಡೆಯುವಂತಹ ಘಟನೆಗಳೇ, ಕೆಲವರ ಮನೆಯಲ್ಲಿ ನಡೆಯುವಂತಹ ಘಟನೆಗಳು. ತುಂಬಾ ನೋವು ಅನುಭವಿಸ್ತಾ ಇದ್ದೀನಿ, ನನ್ ಕೈಲಿ ಆಗ್ತಾನೆ ಇಲ್ಲ, ನನ್ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ ಅಂದಾಗ ಏನ್ ಮಾಡ್ತಾರೆ, ಕೆಲವರು ಆತ್ಮಹತ್ಯೆಗೆ ಒಳಗಾಗ್ಬಿಡ್ತಾರೆ ಅಲ್ವಾ? ಅಂದ್ರೆ ಅವ್ರು ಏನ್ ಅನ್ಕೊಂತಾರೆ, ಈ ದೇಹಕ್ಕೆ ನೋವು ಅನುಭವಿಸೋದಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಈ ದೇಹ ಮುಕ್ತಿ ಸಿಕ್ಬಿಡ್ತು ಅಂತ. ಖಂಡಿತ ಇಲ್ಲ. 100% ಇಲ್ಲ. ಯಾಕೆ ಅಂತಂದ್ರೆ ಈ ಹುಟ್ಟು ಅನ್ನೋದು ಒಂದು ಬಂಧನವೇ. ಈಗ ನಾನು ಯಾವುದಾದ್ರೂ ರೀತಿಯಾದಂತಹ ಆತ್ಮಹತ್ಯೆ ಮಾಡ್ಕೊಂಡು ನನ್ನ ದೇಹವನ್ನ ಬಿಟ್ಟು ಹೋದೆ ಅಂತಂದ್ರೆ ಮತ್ತೆ ಈ ಹುಟ್ಟು ಸಾವಿನ ಈ ಚಕ್ರದಲ್ಲಿ
ನಾನು ಸಿಲುಕಲೇಬೇಕು. ಬಿಡುಗಡೆ ಬೇಕು ಅಂತ ಅಂದ್ರೆ ನಾವು ಯಾವತ್ತೂ ಸಹ ಪ್ರಕೃತಿಯಿಂದ ಬಿಡುಗಡೆಯಾಗ್ಬೇಕು. ಅಂದ್ರೆ ಈ ದೇಹದಿಂದ ಬಿಡುಗಡೆ ಆಗಬೇಕಾ ನೀನು? ಹಾಗಂತ ಈ ದೇಹದಿಂದ ನಾನು ಹೋಗ್ಬಿಟ್ಟೆ, ನಾನು ಆತ್ಮಹತ್ಯೆ ಮಾಡ್ಕೊಂಡೆ ಅಥವಾ ಇನ್ನೇನೋ ಮಾಡ್ಕೊಂಡ್ಬಿಟ್ಟೆ, ನನಗೆ ನೋವು ಅನುಭವಿಸೋದಿಕ್ಕಾಗ್ತಿಲ್ಲ. ಅಲ್ಲ. ಈ ತ್ರಿಗುಣಗಳೇನಿದೆ, ಈ ತ್ರಿಗುಣಗಳಿಂದ ಪ್ರಕೃತಿ ನಮ್ಮನ್ನ ಕಟ್ಟಾಕಿದೆ. ಯಾರೋ ಆಣೆ ಪ್ರಮಾಣದಿಂದ ಕಟ್ಟಾಕ್ತಾರೆ. ಕೆಲವರು ಈಗ ಯಶೋದೆನೆ ಕೃಷ್ಣನಿಗೆ ಹಗ್ಗದಿಂದ ಕಟ್ಟಾಕೋದಿಕ್ಕೆ ನೋಡಿದ್ಲು ಅಲ್ವಾ? ಕೈದಿಗಳನ್ನ ಜೈಲಿನಲ್ಲಿ ಕಟ್ಟಾಕುವಂತಹ ಪ್ರಯತ್ನ ನಡೀತಾ ಹೋಗುತ್ತೆ. ಹಾಗೆ ಈ ಪ್ರಕೃತಿ ನಮಗೆ ತ್ರಿಗುಣಗಳಿಂದ ಕಟ್ಟಾಕ್ಬಿಟ್ಟಿದ್ದಾಳೆ. ಅಂದ್ರೆ ಸಾತ್ವಿಕ ಗುಣ, ರಜೋಗುಣ, ತಮೋ ಗುಣ, ಈ ಗುಣಗಳಿಂದ ನಮ್ಮನ್ನ ಕಟ್ಟಾಕ್ಬಿಟ್ಟಿದ್ದಾಳೆ. ಅದು ನಮಗ್ ಕಾಣಿಸ್ತಾ ಇಲ್ಲ. ಹಾಗಾಗಿ ಸಾತ್ವಿಕ ಗುಣ ಇರೋರು ಸಾತ್ವಿಕವಾಗಿ ಚಿಂತನೆ ಮಾಡ್ತಾ ಇದ್ರೆ, ತಮೋ ಗುಣ ಇರೋರು ತಮಸ್ಸಿನ ಗುಣವನ್ನ ಹೊಂದಿರ್ತಾರೆ, ಹಾಗೂ ರಜೋಗುಣ ಇರೋರು ರಜಸ್ಸಿನ ಗುಣವನ್ನ ಹೊಂದಿರ್ತಾರೆ. ಹಾಗಾಗಿ ಈ ಪ್ರಕೃತಿಯಿಂದ ನಮಗೆ ಬಿಡುಗಡೆ ಬೇಕು ಅಂತ ಅಂದ್ರೆ ಈ 3 ಗುಣಗಳೇನಿದೆ, ತ್ರಿಗುಣಗಳು, ಈ ತ್ರಿಗುಣಗಳನ್ನ ಮೀರಿ ನಾವು ಭಗವಂತನಿಗೆ ಶರಣಾಗ್ಬೇಕು. ಈಗಾಗ್ಲೇ ನಾವು ತಿಳ್ಕೊಂಡಿದೀವಿ, ಭಗವಂತನನ್ನ ನಮ್ಗೆ ಕಾಣಿಸೋದಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಈ ಪ್ರಕೃತಿ ಆ ತ್ರಿಗುಣಗಳಿಂದ ಅವನನ್ನು ಸಹ ಸುತ್ತುವರೆದು ಬಿಟ್ಟಿದ್ದಾಳೆ. ಸುತ್ತುವರೆದಿರೋದ್ರಿಂದ ನಾನು ನನ್ನ ಭಗವಂತನನ್ನ ಸಂಪೂರ್ಣವಾಗಿ ನೋಡಿ ನಾನು ಶರಣಾಗ್ಬೇಕು ಅಂದ್ರೆ ಆ ತ್ರಿಗುಣಗಳನ್ನ ಮೀರಿ ನಾನು ಹೋಗ್ಬೇಕಾಗತ್ತೆ. ಇದು ಯಾವಾಗ ಸಾಧ್ಯ ಅಂತ ಅಂದ್ರೆ ನಾನು ನನ್ನದು ನನ್ನಿಂದ ಅನ್ನೋದನ್ನ ನಾನು ಸಂಪೂರ್ಣವಾಗಿ ಬಿಡಬೇಕು. ನೆನ್ನೆ ಹೇಳ್ತಾ ಇದ್ವಿ ಕನಕದಾಸರ ಉದಾಹರಣೆಯನ್ನ. ಅಂದ್ರೆ ತುಂಬಾ ಜ್ಞಾನಿಗಳು ಎಲ್ರೂ ಕೂತ್ಕೊಂಡಿರ್ತಾರೆ. ಎಲ್ರೂ ಸಹ ಯಾರು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಅಂದಾಗ ಪ್ರತಿಯೊಬ್ರು ಅಯ್ಯೋ ನಾವೆಲ್ಲಿ ಹೋಗಕ್ಕಾಗತ್ತಪ್ಪ, ಗುರುಗಳು ಹೋದ್ರೆ ಹೋಗ್ತಾರೆ, ಹಾಗೆ ಹೀಗೆ ಅಂತ ಎಲ್ಲ ಮಾತಾಡ್ತಾರೆ. ಆದ್ರೆ ಕನಕದಾಸರನ್ನ ಕೇಳಿದಾಗ ಕನಕದಾಸರು ಹೇಳ್ತಾರೆ, ನಾನ್ ಹೋದ್ರೆ ಹೋಗ್ಬೋದು. ತುಂಬಾ ಎಲ್ರಿಗೂ ಕೋಪ ಬಂದ್ಬಿಡತ್ತೆ. ಇದು ಏನು ಮಾತಾಡ್ತಾ ಇದಾರೆ ಕನಕದಾಸರು, ಇವ್ರಿಗೇನ್ ಬುದ್ಧಿ ಇಲ್ವಾ? ಗುರುಗಳಿದ್ದಾರೆ, ಇಷ್ಟೊಂದು ಜ್ಞಾನಿಗಳಿದ್ದಾರೆ, ಇವ್ರೆಲ್ರ ಮಧ್ಯ ಇವ್ರು ಅಜ್ಞಾನಿ, ಅವ್ರೇನು ವೇದವನ್ನ ಪಾರಾಯಣ ಮಾಡಿಲ್ಲ, ದಿನ ಸಂಧ್ಯಾ ವಂದನೆಯನ್ನ ಮಾಡೋದಿಲ್ಲ, ಇವ್ರು ಹೋಗ್ಬಿಡ್ತಾರಾ ಅಂತ. ಆಗ ಗುರುಗಳು ಒಂದು ನಿಮಿಷ ಇರಿ ಅಂದ್ಬಿಟ್ಟು, ಕನಕ ಅದನ್ನ ನೀನು ವಿವರಿಸಿ ಹೇಳ್ತೀಯ ಅಂದಾಗ ಕನಕದಾಸರು ಹೇಳ್ತಾ ಹೋಗ್ತಾರೆ, ನಾನು ಅನ್ನುವ ಅಹಂಕಾರ, ಅಹಂಭಾವ ಬಿಟ್ಟು ಹೋದ್ರೆ ಮಾತ್ರ ಈ ದೇಹದಲ್ಲಿರುವ ಆತ್ಮ ಭಗವಂತನನ್ನ ಸೇರೋದಿಕ್ಕೆ ಸಾಧ್ಯ ಅಂತ. ಅಂದ್ರೆ ನಾವ್ ಅನ್ಕೊಂತೀವಿ ಅಷ್ಟೇ, ದಾಸರ ಜೀವನ ಚರಿತ್ರೆ ಅಂತ, ಅದ್ರಲ್ಲಿ ಎಷ್ಟು ಒಳ ಇರುತ್ತಪ್ಪ, ಅರ್ಥ ಇರುತ್ತೆ ಅಂತ ಅಂದ್ರೆ ಈ 13ನೇ ಅಧ್ಯಾಯದ ಅಷ್ಟೂ ಸಾರ ನಮಗೆ ದಾಸರು ಅದೊಂದು ಮಾತಿನಲ್ಲೇ ಹೇಳ್ಬಿಟ್ಟಿದ್ದಾರೆ, ನಾನು ಹೋದರೆ ಹೋಗಬಹುದು. ಅಂದ್ರೆ ಯಾವಾಗ ಈ ನಾನು, ನನ್ನದು, ನನ್ನಿಂದ ಅನ್ನುವಂತಹ ಈ ಅಹಂಕಾರ, ಮನೋಭಾವ, ಭಾವ ಏನ್ ಬೇಕಾದ್ರೂ ಹೇಳಬಹುದು, ಅದು ಹೋದಾಗ ಮಾತ್ರ ನಾನು ಭಗವಂತನಿಗೆ ಸಂಪೂರ್ಣ ಶರಣಾಗೋದಿಕ್ಕೆ ಸಾಧ್ಯ. ಕಂಪ್ಲೀಟ್ ಸರೆಂಡರ್. ನಾನು ಎಲ್ಲೋ ಹೋಗ್ತೀನಿ, ನಾನ್ ಪಾರಾಯಣ ಮಾಡ್ತೀನಿ, ನಾನು ಏಕಾದಶಿ ವ್ರತವನ್ನ ಮಾಡ್ತೀನಿ, ನಾನು ಮೌನ ವ್ರತವನ್ನ ಮಾಡ್ತೀನಿ, ನಾನು ಅಲ್ಲಿ ಹೋಗಿ ಭಗವಂತನನ್ನ ನೋಡಿದೆ, ಇಲ್ಲಿ ಹೋಗಿ ಭಗವಂತನನ್ನ ನೋಡಿದೆ, ಇನ್ನು ನಾನು ನಂದು ಅಂತಾನೆ ನೀನ್ ಅಂಟಿಸ್ಕೊಂಡ್ ಕೂತಿದ್ರೆ ನೀನ್ ಯಾವ ವ್ರತ ಮಾಡಿ, ಯಾವ ದೇವರ ದರ್ಶನ ಮಾಡಿ ಏನ್ ಪ್ರಯೋಜನ ಅಲ್ವಾ? ಅದಕ್ಕೆ ಭಗವಂತ ಎಲ್ಲೋ ಇಲ್ಲ, ನನ್ನಲ್ಲಿದ್ದಾನೆ. ನನ್ನ ಒಳಗೆ ಅವನು ಇರೋದ್ರಿಂದ ನಾನಿದ್ದೀನಿ ಅಷ್ಟೆ ಅಲ್ವಾ? ಅಂದ್ರೆ ಭಗವಂತ ನನ್ನೊಳಗಿದ್ದಾನೆ, ಅವನು ನನ್ನನ್ನ ಸಲಹಿ ಕಾಪಾಡ್ತಾ ಇದ್ದಾನೆ ಅನ್ನೋ ಭಾವ ಏನಿದೆ, ಇದು ನಮಗೆ 100% ಬಂದಾಗ ಮಾತ್ರ ನಾವು ಅವನಿಗೆ ಶರಣಾಗೋದಿಕ್ಕೆ ಸಾಧ್ಯ. ಕಂಪ್ಲೀಟ್ ಸರೆಂಡರ್ ಆಗ್ಬೇಕು. ಆ ಕಂಪ್ಲೀಟ್ ಸರೆಂಡರ್ ಆದಾಗ ನಮಗೆ ಮೋಕ್ಷ ದೊರಕ್ತಾ ಹೋಗುತ್ತೆ. ಹಾಗೇನೆ ಭಗವಂತ ಇದೇ ಅಧ್ಯಾಯದಲ್ಲಿ ಹೇಳಿದಾನೆ, ನಿನ್ನ ದೇಹವನ್ನ, ಅಂದ್ರೆ ಯಾವಾಗ ನಮಗೆ ಸಂಪೂರ್ಣವಾಗಿ ಭಗವಂತ ಇದ್ದಾನೆ ಅನ್ನುವಂತಹ
ಗಮನ ಬರ್ತಾ ಹೋಗುತ್ತೆ. ಆಗ ನಾನು ನನ್ನ ದೇಹವನ್ನ ಹಾಳು ಮಾಡ್ಕೊಳ್ಳೋದಿಲ್ಲ, ನನ್ನ ಬದುಕನ್ನ ಹಾಳು ಮಾಡ್ಕೊಳ್ಳೋದಿಲ್ಲ, ನನ್ನ ಜೀವನವನ್ನ ಹಾಳು ಮಾಡ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ನಾವು ನಮ್ಮ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿರ್ಬೋದು, ಎಷ್ಟೇ ಚೆನ್ನಾಗಿರ್ಬೋದು, ನಾವೆಲ್ಲದಕ್ಕೂ ಸಹ ಭಗವಂತನೇ ಕಾರಣ. ನಾನು ನನ್ನ ಪೂರ್ವ ಜನ್ಮದಿಂದ ತಂದಂತಹ ಪುಣ್ಯಗಳೇ ಕಾರಣ. ನನಗ್ ಗೊತ್ತು ನನ್ನ ಜೀವ ಏನು 2 ಬ್ಯಾಗ್ ಕೊಟ್ಬಿಟ್ಟಿದ್ದಾನೆ ಭಗವಂತ. ಅದು ಗೊತ್ತಿರ್ಲಿಲ್ಲ ಆವಾಗ. ಪಾಪ ಹಾಕ್ಕೋಬೇಕೋ, ಪುಣ್ಯ ಹಾಕ್ಕೋಬೇಕೋ ಗೊತ್ತಿರ್ಲಿಲ್ಲ. ಪಾಪ ಏನನ್ನೋ ಹಾಕ್ಕೊಂಡ್ ಬಂದ್ಬಿಟ್ಟಿದೆ. ಹಾಕ್ಕೊಂಡ್ ಬಂದಾಗ ನಾನು ಈ ಜೀವನವನ್ನ ಅನುಭವಿಸ್ಲೇಬೇಕು ಅಂತ ಅವರು ಭಗವಂತನ ಇರುವಿಕೆ ಗೊತ್ತಾದಾಗ ಅವರ ಬದುಕನ್ನ, ಅವರ ದೇಹವನ್ನ ಹಾಳು ಮಾಡ್ಕೊಳ್ಳೋದಿಲ್ಲ, ಮಾಡಿಕೊಳ್ಳದೇ ಇರೋದ್ರಿಂದ ಅವರು ಸಂತೋಷವಾಗಿರ್ತಾರೆ. ಈ ಸಂತೋಷದಿಂದ ನಮಗೇನ್ ಸಿಕ್ಕುತ್ತಪ್ಪ ಅಂತ ಅಂದ್ರೆ ಮನಸ್ಸಿನ ಏಕಾಗ್ರತೆ. ಆ ಮನಸ್ಸಿನ ಏಕಾಗ್ರತೆಯಿಂದ ಏನಾಗತ್ತಪ್ಪ ಅಂದ್ರೆ ನಾನು ಧ್ಯಾನಕ್ಕೆ ಕುಳಿತುಕೋಬಹುದು. ನನ್ನ ಧ್ಯಾನದಲ್ಲಿ ನಾನು ನನ್ನ ಭಗವಂತನನ್ನ ಸೇರಬಹುದು. ನನ್ನ ಭಗವಂತನನ್ನ ಸೇರುವುದರ ಜೊತೆಗೆ ಈ ಪ್ರಕೃತಿಯಿಂದ ಆದಂತಹ ಈ ದೇಹಕ್ಕೆ ಖಂಡಿತವಾಗ್ಲೂ ದೇಹದ ಜೊತೆ ಭಗವಂತ ಕೊಟ್ಟಿದ್ದಂತಹ ಆ ಆತ್ಮಕ್ಕೂ ಸಹ ಮೋಕ್ಷ ದೊರಕ್ತಾ ಹೋಗುತ್ತೆ. ಅದನ್ನೇ ಹೇಳಿದ್ದು ಈ 13ನೇ ಅಧ್ಯಾಯ ನಿಜಕ್ಕೂ ಸಹ ಕಠಿಣವಾದ ಅಧ್ಯಾಯ ಅಂತಾನೆ ಹೇಳಬಹುದು. ಯಾಕೆಂದ್ರೆ 35 ಶ್ಲೋಕಗಳು ಅಂತ ನಾವು ಅನ್ಕೊಂತೀವಿ. ಆದ್ರೆ 35 ಶ್ಲೋಕಗಳೂ ಸಹ ಭಗವಂತನನ್ನ ಹೋಗಿ ಸೇರೋದು ಹೇಗೆ ಅನ್ನುವಂತಹ ಒಳ ಅರ್ಥವನ್ನ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಭಗವಂತನೇ ಹೇಳ್ಬಿಟ್ಟಿದ್ದಾನೆ, ಇದು ತುಂಬಾ ಸುಲಭ ಅಂತ ನಿನಗೆ ಅನ್ಸುತ್ತೆ, ಆದ್ರೆ ನಿಜಕ್ಕೂ ಸಹ ಇದು ಅಷ್ಟೊಂದು ಸುಲಭದ ಮಾರ್ಗ ಅಲ್ಲ ಅಂತ. ಅಂದ್ರೆ ಎಲ್ಲಾದ್ರಲ್ಲೂ ಭಗವಂತ ಇದ್ದಾನೆ, ಭಗವಂತ ನಮ್ಮನ್ನ ಕಾಪಾಡ್ತಾ ಇದ್ದಾನೆ, ಭಗವಂತ ಅವನನ್ನ ಹೋಗಿ ಸೇರುವುದು ತುಂಬಾ ಸುಲಭ ಅಂತ ನಾವು ಅನ್ಕೊಂತಾ ಇದ್ವಿ. ಹೇಳ್ತಾರಲ್ಲ, ಸರಳವಾಗಿರೋದೇ ತುಂಬಾ ಕಠಿಣ. ಹೇಳ್ತಾರೆ ನೋಡಿ ಕೆಲವರು, ಏನಾದ್ರು ಗಿಫ್ಟ್ ಬೇಕಾ ಅಂತಂದ್ರೆ, ಏನು ಗಿಫ್ಟ್ ಬೇಡ, ನೀವೇ ಗಿಫ್ಟ್ ಬೇಕು ಅಂದಾಗ ನಮ್ಗೆ ಕೈ ಕಾಲೆಲ್ಲ ನಡಕಕ್ ಶುರು ಆಗೋಗ್ಬಿಡುತ್ತೆ. ಅಯ್ಯೋ, ನಾವ್ ಅವ್ರನ್ನ ಹೇಗಪ್ಪ ಪ್ರೀತಿಸೋದು ಅಂತ ನಮಗ್ ತಲೆ ಕೆಟ್ಟು ಹೋಗುತ್ತಲ್ವಾ. ಹಾಗೆ ಭಗವಂತ ಭಗವಂತನನ್ನ ಸೇರುವುದು ಅವನು ತುಂಬಾ ಸುಲಭವಾಗಿ ಹೇಳ್ಕೊಟ್ಬಿಟ್ಟಿದ್ದಾನೆ. ಆದ್ರೆ ಆ ಸುಲಭ ಮಾರ್ಗವೇ ನಾವು ಅನುಸರಿಸಬೇಕಾದಂತಹ ಕಠಿಣ ಅಂತ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಈ 13 ಅಧ್ಯಾಯಗಳ ಅರ್ಥವನ್ನ ನಾವು ತಿಳ್ಕೊಂಡ್ವಿ. ಅಂದ್ರೆ ಇವತ್ತಿಗೆ 13ನೇ ಅಧ್ಯಾಯ ಅರ್ಥ ಸಂಪೂರ್ಣ ಆಯ್ತು. ಭಗವಂತ ನಮಗೆ ಪೂರ್ತಿ 18 ಅಧ್ಯಾಯಗಳನ್ನ ತಿಳ್ಕೊಳ್ಳುವಂತಹ ಶಕ್ತಿ ಕೊಡ್ಲಿ, ಅವನು ಕೈ ಹಿಡಿದು ಕಾಪಾಡ್ಲಿ ಅಂತ ಅಷ್ಟೇ ನಾವು ಕೇಳ್ಕೊಳ್ಳೋದಿಕ್ಕೆ ಸಾಧ್ಯ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಐ ಹೋಪ್ ನೀವೆಲ್ಲರೂ ಸಹ ಈ ಭಗವದ್ಗೀತೆಯ ಈ ಪಯಣ ಏನಿದೆ ಇದನ್ನ ನನ್ನ ಜೊತೆ ನೀವೆಲ್ಲರೂ ಸಹ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂತೀನಿ. ನನ್ನ ಜೊತೆ ಎಂಜಾಯ್ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇದರ ಅರ್ಥಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಈ ಆತ್ಮಕ್ಕೆ ಒಂದು ಮೋಕ್ಷವನ್ನ ಕೊಡುವಂತಹ ಸತ್ಕರ್ಮದಲ್ಲಿ ನಾವೆಲ್ಲರೂ ಸಹ ಭಾಗಿಗಳಾಗ್ಬೇಕು ಅಷ್ಟೆ ಅಲ್ವಾ. ಅಂತಹ ಬುದ್ಧಿಯನ್ನು ಸಹ ಭಗವಂತನೇ ಕೊಡ್ಲಿ. ಸರ್ವಂ ಶ್ರೀ ಕೃಷ್ಣ ಅರ್ಪಣಮಸ್ತು.